ಒಂದು ದೃಶ್ಯವನ್ನು ಊಹಿಸಿಕೊಳ್ಳಿ. ಭಾರತದ ಫುಡ್ ಡೆಲಿವರಿ ಮಾರುಕಟ್ಟೆ ಒಂದು ದೊಡ್ಡ ಬಾಕ್ಸಿಂಗ್ ರಿಂಗ್ ಎಂದು ಭಾವಿಸಿ. ಈ ರಿಂಗ್ನ ಇಬ್ಬರು ದೊಡ್ಡ ಪೈಲ್ವಾನರು ಎಂದರೆ ಜೊಮ್ಯಾಟೊ ಮತ್ತು ಸ್ವಿಗ್ಗಿ. ಇವರಿಬ್ಬರೂ ಕಳೆದ 10 ವರ್ಷಗಳಿಂದ ಒಬ್ಬರಿಗೊಬ್ಬರು ಹೋರಾಡುತ್ತಿದ್ದಾರೆ. ಶತಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ, ಭಾರೀ ಮಾರ್ಕೆಟಿಂಗ್ ಮಾಡಿದ್ದಾರೆ, IPL ಅನ್ನು ಕೂಡ ಪ್ರಾಯೋಜಿಸಿದ್ದಾರೆ. ಇದರ ಫಲಿತಾಂಶವೇನು? ಇಂದು ಮಾರುಕಟ್ಟೆಯಲ್ಲಿ ಇವರದ್ದೇ ರಾಜ್ಯಭಾರ. ಇದನ್ನು ನಾವು ಡ್ಯೂಯೋಪೋಲಿ ಎನ್ನುತ್ತೇವೆ. ಮೂರನೇ ಆಟಗಾರ ಇಲ್ಲಿ ನಿಲ್ಲಲು ಸಾಧ್ಯವೇ ಆಗಿಲ್ಲ. ಊಬರ್ ಈಟ್ಸ್ ಬಂತು ಹೋಯಿತು, ಫುಡ್ ಪ್ಯಾಂಡಾ ಬಂದು ವಿಫಲವಾಯಿತು. ಅಮೆಜಾನ್ ನಂತಹ ದೊಡ್ಡ ಕಂಪನಿ ಕೂಡ ತನ್ನ ಅಮೆಜಾನ್ ಫುಡ್ ಸೇವೆಯನ್ನು ಭಾರತದಲ್ಲಿ ನಡೆಸಲು ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ಎಲ್ಲರೂ ಒಂದೇ ತಪ್ಪು ಮಾಡಿದರು. ಎಲ್ಲರೂ ಜೊಮ್ಯಾಟೊ ಮತ್ತು ಸ್ವಿಗ್ಗಿಯನ್ನು ಕಾಪಿ ಮಾಡಲು ಪ್ರಯತ್ನಿಸಿದರು. ಆದರೆ ಈಗ ಕಥೆ ಬದಲಾಗುತ್ತಿದೆ. ಈ ಬಾಕ್ಸಿಂಗ್ ರಿಂಗ್ಗೆ 3ನೇ ಆಟಗಾರ ಬಂದಿದ್ದಾನೆ. ತಮಾಷೆ ಅಂದ್ರೆ ಈ ಆಟಗಾರ ಯಾವುದೇ ಫುಡ್ ಕಂಪನಿಯೇ ಅಲ್ಲ. ಈತ ಯಾವುದೇ ಭಾರಿ ಡಿಸ್ಕೌಂಟ್ ನೀಡುವುದಿಲ್ಲ ಅಥವಾ ಟಿವಿಯಲ್ಲಿ ದೊಡ್ಡ ಜಾಹೀರಾತುಗಳನ್ನು ನೀಡುವುದಿಲ್ಲ. ಆದರೂ ರೆಸ್ಟೋರೆಂಟ್ ಮಾಲೀಕರು ಇವನನ್ನು ಬೆಂಬಲಿಸುತ್ತಿದ್ದಾರೆ. ರೈಡರ್ಗಳು ಸಂತೋಷದಿಂದ ಇವನ ಕಡೆಗೆ ಹೋಗುತ್ತಿದ್ದಾರೆ ಮತ್ತು ನಮ್ಮಂತಹ ಗ್ರಾಹಕರಿಗೆ ಇಲ್ಲಿ ಆಹಾರ 40% ಅಗ್ಗವಾಗಿ ಸಿಗುತ್ತಿದೆ. ನಾನು ಮಾತನಾಡುತ್ತಿರುವುದು ರ್ಯಾಪಿಡೋ ಬಗ್ಗೆ. ಹೌದು, ಅದೇ ಬೈಕ್ ಟ್ಯಾಕ್ಸಿ ಕಂಪನಿ. ಇಂದಿನ ಈ ಅಧ್ಯಯನದಲ್ಲಿ ನಾವು ಇದನ್ನೇ ವಿಶ್ಲೇಷಿಸುತ್ತೇವೆ. ಒಂದು ಲಾಜಿಸ್ಟಿಕ್ಸ್ ಕಂಪನಿ ಹೇಗೆ ಫುಡ್ ಡೆಲಿವರಿಯ ಇಡೀ ವ್ಯವಹಾರ ಮಾದರಿಯನ್ನೇ ಬದಲಾಯಿಸಿತು ಎಂದು. ಇದು ಕೇವಲ ರ್ಯಾಪಿಡೋ ಕಥೆಯಲ್ಲ, ಮಾರುಕಟ್ಟೆಯಲ್ಲಿ ಭದ್ರವಾಗಿ ನೆಲೆಸಿರುವ ಏಕಸ್ವಾಮ್ಯವನ್ನು ಹೇಗೆ ಮುರಿಯಬಹುದು ಎಂಬುದಕ್ಕೆ ಇದೊಂದು ಪಾಠ. ನೀವು ವಿದ್ಯಾರ್ಥಿಯಾಗಿದ್ದರೆ, ಸ್ವಂತ ಉದ್ಯೋಗ ಪ್ರಾರಂಭಿಸಲು ಬಯಸಿದ್ದರೆ ಅಥವಾ ವ್ಯವಹಾರ ಹೇಗೆ ನಡೆಯುತ್ತದೆ ಎಂದು ತಿಳಿಯಲು ಆಸಕ್ತಿ ಹೊಂದಿದ್ದರೆ ಮುಂದಿನ 20 ನಿಮಿಷಗಳ ಕಾಲ ಗಮನವಿಟ್ಟು ಕೇಳಿ. ಏಕೆಂದರೆ ಇಂದು ನಾವು ಫುಡ್ ಬಿಸ್ನೆಸ್ನ ಸಂಪೂರ್ಣ ಮರಣೋತ್ತರ ಪರೀಕ್ಷೆ ಮಾಡಲಿದ್ದೇವೆ. ಬನ್ನಿ ಆರಂಭಿಸೋಣ. ಸ್ನೇಹಿತರೆ, ರ್ಯಾಪಿಡೋದ ಪರಿಹಾರಕ್ಕೆ ಹೋಗುವ ಮೊದಲು ನಾವು ಅಸಲಿ ಸಮಸ್ಯೆ ಏನಿತ್ತು ಎಂದು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಮತ್ತು ನಿಮಗೆ ಅನಿಸುತ್ತದೆ ಯಾವುದೇ ತೊಂದರೆ ಇಲ್ಲ ಎಂದು. ಫೋನ್ ಎತ್ತಿದೆವು, ಆರ್ಡರ್ ಮಾಡಿದೆವು, ಊಟ ಬಂತು, ಜೀವನ ಸೆಟ್ ಆಗಿದೆ. ಆದರೆ ಅಸಲಿ ನೋವು ಆಫ್ ಸ್ಕ್ರೀನ್ನ ಹಿಂದೆ ಇದೆ. ಫುಡ್ ಡೆಲಿವರಿ ಆಟದಲ್ಲಿ 3 ಮುಖ್ಯ ವ್ಯಕ್ತಿಗಳಿರುತ್ತಾರೆ: ಊಟ ತಯಾರಿಸುವ ರೆಸ್ಟೋರೆಂಟ್, ಊಟ ತರುವ ಡೆಲಿವರಿ ಪಾರ್ಟ್ನರ್ ಮತ್ತು ಗ್ರಾಹಕರಾದ ನಾವು. ಜೊಮ್ಯಾಟೊ ಮತ್ತು ಸ್ವಿಗ್ಗಿಯ ಹಳೆಯ ಮಾದರಿಯಲ್ಲಿ ಸತ್ಯವೇನೆಂದರೆ ಇವರಲ್ಲಿ ಯಾರೂ ಸಂಪೂರ್ಣ ಸಂತೋಷವಾಗಿಲ್ಲ. ಮೊದಲು ರೆಸ್ಟೋರೆಂಟ್ ಬಗ್ಗೆ ಮಾತನಾಡೋಣ. ನೀವು ಒಬ್ಬ ರೆಸ್ಟೋರೆಂಟ್ ಮಾಲೀಕ ಎಂದು ಭಾವಿಸಿ. ನೀವು 1,000 ರೂಪಾಯಿ ಆರ್ಡರ್ ಕಳುಹಿಸಿದರೆ ಹಳೆಯ ಆಪ್ಗಳು ನಿಮ್ಮಿಂದ 20% - 30% ಕಮಿಷನ್ ಪಡೆಯುತ್ತವೆ. ಅಂದರೆ 300 ರೂಪಾಯಿ ನೇರವಾಗಿ ಆಪ್ ಪಾಲಾಯಿತು. ಅದರ ಮೇಲೆ GST, ಪ್ಯಾಕಿಂಗ್ ಖರ್ಚು, ಕಚ್ಚಾ ಪದಾರ್ಥಗಳ ಬೆಲೆ. ರೆಸ್ಟೋರೆಂಟ್ ಮಾಲೀಕರ ಕೈಯಲ್ಲಿ ಏನು ಉಳಿಯುತ್ತದೆ? ಏನೂ ಇಲ್ಲ. ಅದಕ್ಕಾಗಿಯೇ ಅವರು ಅನಿವಾರ್ಯವಾಗಿ ಮೆನು ದರವನ್ನು ಹೆಚ್ಚಿಸುತ್ತಾರೆ. ನೀವು ಗಮನಿಸಿದ್ದೀರಲ್ಲವೇ? ರೆಸ್ಟೋರೆಂಟ್ನ ಅಸಲಿ ಮೆನು ಮತ್ತು ಆಪ್ನಲ್ಲಿರುವ ಮೆನು ದರದಲ್ಲಿ ವ್ಯತ್ಯಾಸವಿರುತ್ತದೆ. ಎರಡನೇದಾಗಿ ಡೆಲಿವರಿ ಪಾರ್ಟ್ನರ್. ಪಾಪ, ಬಿಸಿಲು ಮಳೆಯಲ್ಲಿ ಬೈಕ್ ಓಡಿಸುತ್ತಾರೆ, ಆದರೆ ಅವರ ಗಳಿಕೆ ಇನ್ಸೆಂಟಿವ್ ಮೇಲೆ ನಿಂತಿದೆ. ಇಷ್ಟು ಆರ್ಡರ್ ಮಾಡಿದರೆ ಮಾತ್ರ ಬೋನಸ್ ಸಿಗುತ್ತದೆ, ಇಲ್ಲದಿದ್ದರೆ ಇಲ್ಲ. ಅಂದರೆ ಆದಾಯದ ಖಾತರಿ ಇಲ್ಲ ಮತ್ತು ಒತ್ತಡ ಜಾಸ್ತಿ. ಮೂರನೇದಾಗಿ ಗ್ರಾಹಕರು. ನಮಗೆ ಡಿಸ್ಕೌಂಟ್ ಸಿಗುತ್ತಿದೆ ಎಂದು ಅನಿಸುತ್ತಿದೆ, ಆದರೆ ಒಮ್ಮೆ ಬಿಲ್ ಅನ್ನು ಗಮನಿಸಿ. ಹೆಚ್ಚಾದ ಮೆನು ದರ, ಅದರ ಮೇಲೆ ಡೆಲಿವರಿ ಫೀಸ್, ಪ್ಲಾಟ್ಫಾರ್ಮ್ ಫೀಸ್, GST ಮತ್ತು ಮಳೆಯಾದರೆ ಸರ್ಜ್ ಚಾರ್ಜ್, ಇವೆಲ್ಲವನ್ನೂ ಸೇರಿಸಿದರೆ ಡಿಸ್ಕೌಂಟ್ ನಂತರವೂ ಬಿಲ್ ದುಬಾರಿ ಅನಿಸುತ್ತದೆ. ಇಲ್ಲೇ ರ್ಯಾಪಿಡೋ ಎಂಟ್ರಿ ಕೊಟ್ಟಿತು. ರ್ಯಾಪಿಡೋ ಆಲೋಚಿಸಿತು, ನಾನು ಮಾರ್ಕೆಟಿಂಗ್ ಯುದ್ಧ ಮಾಡುವುದಿಲ್ಲ, ನಾನು ಅರ್ಥಶಾಸ್ತ್ರವನ್ನೇ ಸರಿಪಡಿಸುತ್ತೇನೆ ಎಂದು. ರೈಡರ್ ಮತ್ತು ರೆಸ್ಟೋರೆಂಟ್ನ ನೋವನ್ನು ನಾನು ನಿವಾರಿಸಿದರೆ ಗ್ರಾಹಕರು ತಾವಾಗಿಯೇ ನನ್ನ ಬಳಿ ಬರುತ್ತಾರೆ ಎಂದು ಅವರು ಹೇಳಿದರು. ರ್ಯಾಪಿಡೋ ಇದನ್ನು ಹೇಗೆ ಮಾಡಿತು ಎಂದು ನೋಡೋಣ. ಹಂತ 1: ಶೂನ್ಯ ಕಮಿಷನ್ ಮಾದರಿ, ಝೀರೋ ಕಮಿಷನ್ ಮಾಡೆಲ್. ರ್ಯಾಪಿಡೋ ಮಾಡಿದ ಮೊದಲ ಮತ್ತು ದೊಡ್ಡ ಬದಲಾವಣೆ ಇದು. ಜೊಮ್ಯಾಟೊ ಮತ್ತು ಸ್ವಿಗ್ಗಿಯ ಗಳಿಕೆಯ ದಾರಿ ಎಂದರೆ ಟೇಕ್ ರೇಟ್. ಅಂದರೆ ಅವರು ಪ್ರತಿ ಆರ್ಡರ್ನಲ್ಲಿ ಪಾಲನ್ನು ಕೇಳುತ್ತಾರೆ. ಆರ್ಡರ್ ಎಷ್ಟು ದೊಡ್ಡದೋ ಕಮಿಷನ್ ಅಷ್ಟು ಹೆಚ್ಚು. ಆದರೆ ರ್ಯಾಪಿಡೋ ಹೇಳಿತು, ಇಲ್ಲ, ನಾವು ಪಾಲು ಕೇಳುವುದಿಲ್ಲ, ನಾವು ಕೇವಲ ಒಂದು ಸಣ್ಣ ನಿಗದಿತ ಶುಲ್ಕವನ್ನು ಕೇಳುತ್ತೇವೆ ಎಂದು. ರ್ಯಾಪಿಡೋ ರೆಸ್ಟೋರೆಂಟ್ಗಳಿಗಾಗಿ ನೆಟ್ಫ್ಲಿಕ್ಸ್ನಂತೆ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಬಿಡುಗಡೆ ಮಾಡಿತು. ತಿಂಗಳಿಗೆ ಅಥವಾ ದಿನಕ್ಕೆ ಇಂತಿಷ್ಟು ಹಣ ನೀಡಿ, ನಂತರ ನೀವು 10 ಆರ್ಡರ್ ಕಳುಹಿಸಿ ಅಥವಾ 100, ನಮಗೆ ಪ್ರತಿ ಆರ್ಡರ್ ಮೇಲೆ 1 ರೂಪಾಯಿ ಕಮಿಷನ್ ಕೂಡ ಬೇಡ ಎಂದು ಅವರು ಹೇಳಿದರು. ಇದರಿಂದ ರೆಸ್ಟೋರೆಂಟ್ ಮಾಲೀಕರಿಗೆ ದೊಡ್ಡ ಸ್ವಾತಂತ್ರ್ಯ ಸಿಕ್ಕಿತು. ಅವರು ಮೊದಲು ಕಮಿಷನ್ ನೀಡಲು 200 ರೂಪಾಯಿಗೆ ಮಾರುತ್ತಿದ್ದ ಪದಾರ್ಥವನ್ನು ಈಗ ಸಂತೋಷದಿಂದ 150 ರೂಪಾಯಿಗೆ ಮಾರಬಹುದು. ಇದೇ ಕಾರಣಕ್ಕೆ NRAI, ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಆಫ್ ಇಂಡಿಯಾ,
ರ್ಯಾಪಿಡೋಗೆ ಬಹಿರಂಗವಾಗಿ ಬೆಂಬಲ ನೀಡಿತು. ನೀವು ದೊಡ್ಡ ಆಟಗಾರರಿರುವ ಮಾರುಕಟ್ಟೆಗೆ ಪ್ರವೇಶಿಸುತ್ತಿದ್ದರೆ ಅವರ ಗಳಿಕೆಯ ದಾರಿಯನ್ನು ಕಾಪಿ ಮಾಡಬೇಡಿ, ಅದನ್ನು ಉಲ್ಟಾ ಮಾಡಿ. ಹಂತ 2, ಲಾಜಿಸ್ಟಿಕ್ಸ್ ಬೀಸ್ಟ್. ದ ಲಾಜಿಸ್ಟಿಕ್ಸ್ ಬೀಸ್ಟ್. ಈಗ ಲಾಜಿಸ್ಟಿಕ್ಸ್ ಬಗ್ಗೆ ಬರೋಣ. ಫುಡ್ ಡೆಲಿವರಿ ಆಪ್ನ ಅಸಲಿ ಆಟ ಲಾಜಿಸ್ಟಿಕ್ಸ್ ನಲ್ಲಿರ್ತದೆ. ಆಹಾರ ಸರಿಯಾದ ಸಮಯಕ್ಕೆ ಮತ್ತು ಬಿಸಿಯಾಗಿ ತಲುಪಬೇಕು. ಇಲ್ಲಿ ರ್ಯಾಪಿಡೋಗೆ ಒಂದು ವಿಶೇಷ ಲಾಭವಿತ್ತು. ಜೊಮ್ಯಾಟೊ ಮತ್ತು ಸ್ವಿಗ್ಗಿ ರೈಡರ್ಗಳನ್ನು ಹುಡುಕಿ ಅವರಿಗೆ ತರಬೇತಿ ನೀಡಬೇಕು. ಆದರೆ ರ್ಯಾಪಿಡೋ ಮೊದಲೇ ಬೈಕ್ ಟ್ಯಾಕ್ಸಿ ಕಂಪನಿ. ಅವರ ಬಳಿ ಈಗಾಗಲೇ ಭಾರತದ ಅತಿದೊಡ್ಡ ಬೈಕ್ ನೆಟ್ವರ್ಕ್ ಇತ್ತು. ಸುಮಾರು 40 ಲಕ್ಷ ಕ್ಯಾಪ್ಟನ್ಗಳ ನೆಟ್ವರ್ಕ್ ಅವರ ಬಳಿ ಇದೆ. ಬೆಳಗ್ಗೆ ಆಫೀಸ್ ಸಮಯದಲ್ಲಿ ಪ್ರಯಾಣಿಕರನ್ನು ಬಿಡುವ ರೈಡರ್ ಮಧ್ಯಾಹ್ನ ಸವಾರಿ ಕಡಿಮೆ ಇರುವಾಗ ಊಟ ಡೆಲಿವರಿ ಮಾಡ್ತಾನೆ. ಇದನ್ನು ಆಸ್ತಿಯ ಸಂಪೂರ್ಣ ಬಳಕೆ ಅನ್ನಬಹುದು. ಇದರಿಂದ ಡೆಲಿವರಿ ವೆಚ್ಚ ಕಡಿಮೆ ಆಯಿತು ಮತ್ತು ವೇಗ ಹೆಚ್ಚಾಯಿತು. ರ್ಯಾಪಿಡೋ ಹೊಸ ಸೈನ್ಯವನ್ನು ಕಟ್ಟಲಿಲ್ಲ, ತನ್ನ ಹಳೆಯ ಸೈನ್ಯಕ್ಕೆ ಹೊಸ ಆಯುಧ ನೀಡಿತು. ಇದು ನಿಜವಾಗಿಯೂ ಅಗ್ಗವೇ? NDTVಯ ವರದಿಯೊಂದರ ಪ್ರಕಾರ ಒಂದೇ ಸಮಯದಲ್ಲಿ ಒಂದೇ ರೆಸ್ಟೋರೆಂಟ್ನಿಂದ ಒಂದೇ ಖಾದ್ಯವನ್ನ ಆರ್ಡರ್ ಮಾಡಲಾಯಿತು. ಸ್ವಿಗ್ಗಿಯಲ್ಲಿ ಬೆಲೆ 451 ರೂಪಾಯಿ, ಜೊಮ್ಯಾಟೊದಲ್ಲಿ 402 ರೂಪಾಯಿ ಮತ್ತು ರ್ಯಾಪಿಡೋದಲ್ಲಿ ಅದೇ ಆರ್ಡರ್ ಬೆಲೆ 234 ರೂಪಾಯಿ. ಹೌದು, ಇದು ಯಾವುದೇ ಕೂಪನ್ ಇಲ್ಲದ ಮೂಲ ಬೆಲೆ, ಸುಮಾರು ಅರ್ಧದಷ್ಟು ವ್ಯತ್ಯಾಸ. ಇದು ಹೇಗೆ ಸಾಧ್ಯವಾಯಿತು? ಏಕೆಂದರೆ ರೆಸ್ಟೋರೆಂಟ್ ತನ್ನ ಬೆಲೆ ಕಡಿಮೆ ಮಾಡಿತು, ಕಮಿಷನ್ ಇಲ್ಲದ ಕಾರಣ, ಮತ್ತು ರ್ಯಾಪಿಡೋ ಡೆಲಿವರಿ ಫೀಸ್ ಕಡಿಮೆ ಇರಿಸಿತು. ನಮಗೆ ಬ್ರ್ಯಾಂಡ್ ಮೇಲೆ ಪ್ರೀತಿ ಇಲ್ಲ, ನಮಗೆ ನಮ್ಮ ಜೇಬಿನ ಮೇಲೆ ಪ್ರೀತಿ ಇದೆ. ಎಲ್ಲಿ ಅಗ್ಗವೋ ಅಲ್ಲಿಗೆ ನಾವು ಹೋಗುತ್ತೇವೆ. ಹಂತ 3, ಪಾಲುದಾರರ ಗಳಿಕೆ. ಈಗ ರೈಡರ್ಗಳ ಬಗ್ಗೆ ಮಾತನಾಡೋಣ. ರ್ಯಾಪಿಡೋ ಇಲ್ಲಿಯೂ ಕಮಿಷನ್ ತೆಗೆದುಹಾಕಿತು. ರೈಡರ್ಗಳಿಂದ ಸಣ್ಣ ಲಾಗಿನ್ ಫೀಸ್ ಪಡೆಯುತ್ತದೆ. ಉದಾಹರಣೆಗೆ, ಒಬ್ಬ ಡ್ರೈವರ್ ಬೆಳಗ್ಗೆ 15 ಅಥವಾ 20 ರೂಪಾಯಿ ಆಪ್ಗೆ ನೀಡಿದರೆ ನಂತರ ದಿನವಿಡೀ ಅವನು ಮಾಡುವ ಎಲ್ಲಾ ಡೆಲಿವರಿಯ ಹಣ ಅವನದ್ದೇ. ಇದರಿಂದ ಡ್ರೈವರ್ಗೆ ತಾನು ಕೆಲಸ ಮಾಡುತ್ತಿಲ್ಲ, ತನ್ನ ಸ್ವಂತ ವ್ಯವಹಾರ ಮಾಡುತ್ತಿದ್ದೇನೆ ಎಂಬ ಮಾಲೀಕತ್ವದ ಮನೋಭಾವ ಬರುತ್ತದೆ. ಜೊಮ್ಯಾಟೊ ರೈಡರ್ 10 ಆರ್ಡರ್ ಮಾಡಿದರೆ ಇನ್ಸೆಂಟಿವ್ ಸಿಗುತ್ತದೆ ಎಂದು ಆಲೋಚಿಸಿದರೆ, ರ್ಯಾಪಿಡೋ ಕ್ಯಾಪ್ಟನ್ ಇಂದು ನಾನು 20 ರೂಪಾಯಿ ಫೀಸ್ ನೀಡಿದ್ದೇನೆ, ಇನ್ನು 20 ಆರ್ಡರ್ ಮಾಡಿ ಆ ಎಲ್ಲಾ ಹಣವನ್ನು. ರ್ಯಾಪಿಡೋದ ಈ ತಂತ್ರವನ್ನ ಅರ್ಥ ಮಾಡಿಕೊಳ್ಳಲು 2 ಉದಾಹರಣೆಗಳನ್ನು ನೀಡುತ್ತೇನೆ. ಉದಾಹರಣೆ 1, ಡಿಮಾರ್ಟ್ ತಂತ್ರ. ಅಂಗಡಿ ಸರಳವಾಗಿಡಿ, ಸಿಬ್ಬಂದಿ ಕಡಿಮೆ ಇರಲಿ, ಆದರೆ ಮಾಲು ಎಷ್ಟು ಅಗ್ಗವಾಗಿ ನೀಡಿ ಎಂದರೆ ಗ್ರಾಹಕರ ಸಾಲು ನಿಲ್ಲಬೇಕು. ರ್ಯಾಪಿಡೋ ಫುಡ್ ಡೆಲಿವರಿಯಲ್ಲಿ ಇದನ್ನೇ ಮಾಡುತ್ತಿದೆ. ಉದಾಹರಣೆ 2, ಫ್ಲೈ ವೀಲ್ ಎಫೆಕ್ಟ್. ರೈಡರ್ಗಳಿಂದ ನಿಗದಿತ ಶುಲ್ಕ ಪಡೆದರು, ಇದರಿಂದ ಹೆಚ್ಚು ರೈಡರ್ಗಳು ಬಂದರು. ಹೆಚ್ಚು ರೈಡರ್ಗಳಿಂದ ಡೆಲಿವರಿ ವೇಗವಾಯಿತು. ವೇಗದ ಡೆಲಿವರಿ ಮತ್ತು ಶೂನ್ಯ ಕಮಿಷನ್ನಿಂದ ರೆಸ್ಟೋರೆಂಟ್ ಖುಷಿಯಾಯಿತು. ಕಡಿಮೆ ದರದಿಂದ ಗ್ರಾಹಕರು ಖುಷಿಯಾದರು. ಗ್ರಾಹಕರು ಖುಷಿಯಾದ ಕಾರಣ ಆರ್ಡರ್ಗಳು ಹೆಚ್ಚಾದವು ಮತ್ತು ರೈಡರ್ ಗಳಿಕೆ ಹೆಚ್ಚಾಯಿತು. ಇದೊಂದು ಸುಂದರ ಚಕ್ರ. ಈ ಕಥೆಯಿಂದ ನೀವು ಕಲಿಯಬೇಕಾದ 3 ವಿಷಯಗಳು. ಪಾಲುದಾರರಿಗಾಗಿ ಮೊದಲು ಯೋಚಿಸಿ. ಸಾಲ್ವ್ ಫಾರ್ ದ ಪಾರ್ಟ್ನರ್ ಫಸ್ಟ್. ನಿಮ್ಮ ಉತ್ಪನ್ನ ತಯಾರಿಸುವವರು ಮತ್ತು ತಲುಪಿಸುವವರು ಸಂತೋಷವಾಗಿದ್ದರೆ ಬಿಸ್ನೆಸ್ ದೊಡ್ಡದಾಗುತ್ತದೆ. ವಾಲ್ಯೂಮ್ ಮುಖ್ಯ, ಮಾರ್ಜಿನ್ ಅಲ್ಲ. ಭಾರತವು ಬೆಲೆಯ ಬಗ್ಗೆ ಬಹಳ ಸೂಕ್ಷ್ಮವಾದ ಮಾರುಕಟ್ಟೆ. ಮಾರ್ಜಿನ್ ಕಡಿಮೆ ಇಟ್ಟು ಹೆಚ್ಚು ಮಾರಾಟ ಮಾಡಿದರೆ ನೀವು ರಾಜನಾಗಬಹುದು. ಇರುವ ಆಸ್ತಿಗಳನ್ನೇ ಬಳಸಿ. ಯೂಸ್ ಎಕ್ಸಿಸ್ಟಿಂಗ್ ಆಸೆಟ್ಸ್. ಹೊಸ ಮೂಲ ಸೌಕರ್ಯ ನಿರ್ಮಿಸುವ ಮೊದಲು ಮಾರುಕಟ್ಟೆಯಲ್ಲಿ ಲಭ್ಯವಿರುವುದನ್ನು ಹೇಗೆ ಬಳಸಬಹುದು ಎಂದು ಯೋಚಿಸಿ. ಈಗ ನಿಮಗೊಂದು ಪ್ರಶ್ನೆ. ನಿಮಗೆ ಅದೇ ಊಟ ರ್ಯಾಪಿಡೋದಲ್ಲಿ 100 ರೂಪಾಯಿ ಅಗ್ಗವಾಗಿ ಸಿಗುವುದಾದರೆ, ಆಪ್ ಸ್ವಲ್ಪ ಸ್ಲೋ ಇದ್ದರೂ ನೀವು ಜೊಮ್ಯಾಟೊ ಬಿಟ್ಟು ರ್ಯಾಪಿಡೋಗೆ ಹೋಗ್ತೀರಾ? ಹೌದು ಅಥವಾ ಇಲ್ಲ ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಕಲಿಯುತ್ತಿರಿ, ಬೆಳೆಯುತ್ತಿರಿ. ಜೈ